ಇನ್ನೇನು ಜೀವ ಹೋಗೋ ಲೆವೆಲ್ ಬಂತು. ಕಣ್ಣೆಲ್ಲ ಕಪ್ಪಾಯ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು. ಆಮೇಲೆ ನಾನು ಒದ್ದಾಡ್ತಾ ಇದ್ದೆ, ಶಕ್ತಿ ಇಲ್ಲ. ಅಷ್ಟು ನನ್ನ ಅಕ್ಕವರು ಗಟ್ಟಿಯಾಗಿ ಕುತ್ತಿಗೆಯನ್ನು ಹಾಕಿ ಈಚಿಕ್ತಾ ಇದ್ದಾರೆ. ಇನ್ನೇನು 2 ನಿಮಿಷದಲ್ಲಿ ನನ್ನ ಜೀವ ಹೋಗುತ್ತಂದ್ರೆ ಬಾಜು ಒಬ್ರು ಸಿಸ್ಟರ್ ಬಂದು ಏನ್ ಮಾಡಿದ್ರು, ನಮ್ಮ ಅಕ್ಕವ್ರನ್ನ ತಳ್ಳಿದ್ರು. ಅವ್ರು ಆ ಕಡೆ ಬಿದ್ದು, ನಾನು ಕೆಳಗಡೆ ಬಿದ್ದೆ. ನನ್ನ ಗಂಟೆಲ್ಲ ತಿಕ್ಕಿ ನೀರು ಕುಡಿಸಿ ಗಾಳಿ ಹೊಡೆದು ಆಮೇಲೆ ನನಗೆ ಎಷ್ಟೊಂದು 10-15 ನಿಮಿಷ ಬಿಟ್ಟು ಜೀವ ಬಂತು. ಯಾಕೆ? ಯೇಸು ಸ್ವಾಮಿ ಯೇಸು ಸ್ವಾಮಿನ ಬಿಟ್ಬಿಡು ಅಂತ. ನಾನು ಬಿಡೋದಿಲ್ಲ ಅಂತ, ಬಿಡೋದಂದ್ರೆ ನಿರ್ಗಡ ಮಾಡಿ. ಹಾಗಾಗಿ ನೋಡಿ, ನಾನು ಬಿಟ್ಟಿದ್ರೆ ಇವತ್ತು ಆ ರಕ್ಷಣೆ ನಾನು ಹಾಳು ಮಾಡ್ಕೊಂಡ್ಬಿಡ್ತೀನಿ, ಕಳ್ಕೊಂಡ್ಬಿಡ್ತೀನಿ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ರಕ್ಷಣೆ ಎಲ್ಲಿವರೆಗಂದ್ರೆ ಜೀವಿತದಲ್ಲಿ 2 ಕಾರ್ಯ. ಅಂದ್ರೆ ಒಂದನೇದು ಯೇಸು ಸ್ವಾಮಿ ಬರೋವರೆಗಾದ್ರೂ ಈ ರಕ್ಷಣೆ ನಾವು ಇಟ್ಕೊಳ್ಬೇಕು. ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ ನಾವು ಸತ್ತು ಹೋಗ್ತೀವಿ ಅಂತ ತಿಳ್ಕೊಳ್ರಿ, ಅಥವಾ ಸಾಯೋವರೆಗೂ, ಅಥವಾ ಯೇಸು ಸ್ವಾಮಿನ ನಂಬಿ ಸಾಯೋವರೆಗಾದ್ರೂ ನಾವು ಇರಬೇಕು. 2 ಕಾರ್ಯ. ಇಲ್ಲ ಸಾಯೋವರೆಗಾದ್ರೂ ದೇವರನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು, ಇಲ್ಲ ಯೇಸು ಸ್ವಾಮಿ ಬರುವಂತ ಸಮಯದಲ್ಲಾದ್ರೂ ನಾವು ಗಟ್ಟಿಯಾಗಿರ್ಬೇಕು. ಅವರ ರಕ್ಷಣೆ ಅವರ ಕೈಯಲ್ಲಿ. ನಾವು ಯಾರು ಕೂಡ ಅಲಕ್ಷ್ಯ ಮಾಡೋಣ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಗಾಗಿ ಭಕ್ತರು ಹೇಳ್ತಾರೆ, ನನ್ನ ಮನವೇ ಯೆಹೋವನ. ಯಾಕಂದ್ರೆ ದೇವರು ಮಾಡಿದ ಉಪಕಾರ ನಿನಗೆ ಸಣ್ಣದಲ್ಲ, ನಿನಗೆ ದೊಡ್ಡದ ಮಾಡಿದ. ದಾವೀದನು ಹೇಳ್ತಾ ಇದ್ದಾನೆ, ನಾನು ಕುರಿ ಕಾಯ್ತಾ ಇದ್ದೆ, ಕುರಿ ಮೇಯಿಸ್ತಾ ಇದ್ದೆ. ಒಂದ್ ದಿವಸ ಅವ್ನು ಡ್ಯಾನ್ಸ್ ಮಾಡ್ತಾ ಬಂದ. ಡ್ಯಾನ್ಸ್ ಮಾಡ್ತಾ ಬರುವಾಗ ಕಿಟಕಿಯಿಂದ ಅವರ ಹೆಂಡತಿ ನೋಡ್ಬಿಟ್ಟು ಅವನು ನೋಡಿ ನಗ್ತ, ಅಸಹ್ಯ ಪಡ್ತಾಳೆ, ತಿರಸ್ಕಾರ ಮಾಡ್ತಾಳೆ. ಈ ಗಂಡ ಸರಿ ಇಲ್ಲ, ಎಂತ ಗಂಡನ್ ಮಾಡ್ಕೊಂಡೆ, ಇಡೀ ಊರಿಗೆ ರಾಜ, ನನ್ನ ಗಂಡ ಇಡೀ ಊರಿಗೆ ರಾಜ. ಅಂತದ್ರಲ್ಲಿ ರಾಜನು ಆತನ ಏನ್ ಮಾಡ್ತಾ ಇದ್ದಾನೆ, ಬೀದಿಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತದಲ್ಲ, ಇವನ್ ನನ್ನ ಗಂಡ ಆಗಕ್ಕೆ ಏನಂತೆ ಲಾಯಿಕಿಲ್ಲ ಅಂತೇಳಿ ಯೋಚನೆ ಮಾತಾಡ್ತಾನೆ. ಅವಾಗ ಅವನು ಹೇಳ್ತಾನೆ, ನಾನು ಕುರಿ ಕಾಯ್ತಾನೆ, ನನ್ನನ್ನು ಯಾರು ಗಮನಿಸ್ತಿರ್ಲಿಲ್ಲ, ಯಾರು ಪ್ರೀತಿ ಮಾಡ್ತಿರ್ಲಿಲ್ಲ, ಯಾರು ನನ್ನ ನೋಡ್ತಿರ್ಲಿಲ್ಲ. ಅಂತದ್ರಲ್ಲಿ ನನ್ನನ್ನು ಕುರಿ ಮೇಯಿಸುವ ಜಾಗದಿಂದ ಬಿಡಿಸಿ ದೇವರೇನು ತಂದಿದ್ದಾರೆ, ರಾಜನಾಗಿ ಮಾಡಿದ ದೇವರಿಗೆ ನಾನು ಕೊಂಡಾಡಬಾರ್ದ, ಕುಣಿಬಾರ್ದ, ಸ್ತೋತ್ರ ಮಾಡಬಾರ್ದ ಅಂತೇಳಿ ಅವನು ಮಾತಾಡ್ತಾನೆ. ನೋಡ್ರಿ, ಹೇಗಿದ್ದಂತ ನಮ್ಮನ್ನು ಕೂಡ ದೇವರು ಇವತ್ತು ನಮ್ಮ ಈ ಸ್ಥಾನ. ಹಾಗಾಗಿ ದೇವರನ್ನ ಗಟ್ಟ ಹಿಡ್ಕೊಂಡು ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ಒಳ್ಳೆಯವನು. ದೇವರು ಯಾರನ್ನ ಹೆಂಗ್ ಬೇಕಾದ್ರೆ ತರ್ತಾನೆ. ಆತನ ದೀನರನ್ನ ಧೂಳಿನಿಂದ ಎಬ್ಬಿಸಿ ಬಡವರನ್ನ ತಿಪ್ಪೆಯಿಂದ ಇರ್ತಾನೆ. ಹಾಲೆಲೂಯ. ಎಳೆನೀರು ಯಾರಾದ್ರೂ ಕುಡಿದು ಬಿಸಾಕಿದ್ರೆ ಆ ಎಳೆನೀರನ್ನ ಅರ್ಧಂಬರ್ಧ ಕೊಬ್ಬರಿ ತಿಂದಿರ್ತಾರೆ, ಗೊತ್ತಲ್ಲ. ತಿಪ್ಪೆಯಲ್ಲಿ ನಾನು ಇಳಿದ್ಬಿಟ್ಟು ಯಾರಾದ್ರೂ ಕೊಬ್ಬರಿ ಉಳಿಸಿದ್ದಾರೆ ನೋಡೋಣ ಅಂತೇಳಿ ಆ ತಿಪ್ಪೆ ಒಳಗಡೆ ಎಳೆ ನೀರನ್ನ ಕುಡಿದು ಬಿಸಾಕಿರುವಂತ ಎಂಜಲ್ ಕೊಬ್ಬರಿಯನ್ನ ನಮಗೆ ಕೆಬ್ಬರಿ ತಿಂತಾರೆ. ಆ ತರ ಯಾರಾದ್ರೂ ಮ್ಯಾಂಗೋ ಜ್ಯೂಸು, ಫ್ರೂಟಿ ಜ್ಯೂಸು ಅವ್ರು ಕುಡಿದು ಏನಾದ್ರು ತಿಪ್ಪೆಯಲ್ಲಿ ಅದು ಬಾಟಲ್ ಇರುತ್ತಲ್ಲ, ಅದು ಪೇಪರ್ ಇಂದು ಜ್ಯೂಸಿನ ಅದೇನಾದ್ರು ಬಿಸಾಕಿದ್ರೆ ಅಲ್ಲಾಡ್ಸಿ ನೋಡ್ತಿದ್ದೆ, ನೋಡ್ಬಿಟ್ಟು ಅದನ್ನ ಬಾಯಿ ಹಾಕಿಟ್ಟು ಆತರ ಇದ್ದಂತ ನನ್ನನ್ನು ದೇವರು ಪ್ರೇರಿಸಿ ಈ ಸ್ಥಾನ ಸೇವೆ ದೇವರು ತುಂಬಾ ಒಳ್ಳೆಯದು. ಹಾಗಾಗಿ ದೇವರು ಗಟ್ಟಿಯಾಗಿ ಇಟ್ಕೊಂಡ್ರು. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ 1 ನಿಮಿಷ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ದೇವರು ತುಂಬಾ ಒಳ್ಳೆಯದು. ಹಾಲೆಲೂಯಾ. ದೇವರೇ ನಿನಗೆ ಸ್ತೋತ್ರ.